ಹಾಯ್ ಫ್ರೆಂಡ್ಸ್, ಇವತ್ತೇ ಶ್ರೀ ಒಡಂಬೈಲು ಪದ್ಮಾವತಿ ಅಮ್ಮನವರ ಮೂಲ ಹೆಬ್ಬೈಲು ಸಾಗರದಿಂದ 42 ಕಿಲೋಮೀಟರ್ ದೂರದಲ್ಲಿದೆ. ಈ ಹೆಬ್ಬೈಲು ಎಂಬ ಗ್ರಾಮವು ಈಗಿನ ಲಿಂಗನಮಕ್ಕೆ ಅಣೆಕಟ್ಟಿನ ಜಲಾವೃತವಾಗಿದೆ. ಹೆಬ್ಬೈಲಿನಲ್ಲಿ ನೆಲೆಸಿದ್ದ ಅಮ್ಮನವರು ಅಲ್ಲಿಯೂ ಸಹ ಹುತ್ತದ ರೂಪದಲ್ಲಿ ನೆಲೆಸಿದ್ದರು ಎಂದು ಪ್ರತೀತಿ ಇದೆ. ಆಗಿನ ಸರ್ಕಾರವು ಅಣೆಕಟ್ಟು ಸಲುವಾಗಿ ಅಲ್ಲಿನ ಜನರಿಗೆ ಸ್ಥಳಾಂತರವಾಗುವ ಸೂಚನೆ ನೀಡುತ್ತಾರೆ. ತದನಂತರ ಅಮ್ಮನವರಿಗೆ ಪೂಜೆ ಮಾಡುತ್ತಿದ್ದ ವಂಶಸ್ಥರು ಒಡಂಬೈಲಿನಲ್ಲಿ ಸ್ಥಳಾಂತರಗೊಳ್ಳುತ್ತಾರೆ. ಸ್ಥಳಾಂತರವಾಗುವ ಸಮಯದಲ್ಲಿ ಹೆಬ್ಬೈಲಿನಿಂದ ಅಮ್ಮನವರನ್ನು ಕಲ್ಲಿನ ಮೂರ್ತಿಯನ್ನು ತೆಗೆದುಕೊಂಡು ಹೆಬ್ಬೈಲಿನಲ್ಲಿ ಬರುತ್ತಾರೆ. ಅಲ್ಲಿನ ಜಾಗದಲ್ಲಿ ಇಟ್ಟಾಗ ಆ ಮೂರ್ತಿ ಇಟ್ಟ ಜಾಗದಲ್ಲಿ ಹುತ್ತ ಬೀಳುತ್ತದೆ ಮತ್ತು ಆ ಮೂರ್ತಿಯನ್ನು ಎತ್ತಿಕೊಂಡು ಸ್ಥಾಪಿಸುತ್ತಾರೆ. ಇಲ್ಲಿನ ವಿಶೇಷತೆ ಎಂದರೆ ಅಮ್ಮನವರ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ನೀಡುತ್ತಾರೆ. ಹುತ್ತದ ಮಣ್ಣನ್ನು ಧರ್ಮದರ್ಶಿ ಕುಟುಂಬದವರು ಬಿಟ್ಟರೆ ಬೇರೆ ಯಾರೂ ನೀಡುವ ಹಾಗಿಲ್ಲ. ಹುತ್ತದ ಮಣ್ಣಿನಲ್ಲಿ ಎಲ್ಲ ಕಷ್ಟಗಳ ನಿವಾರಣೆ ಮಾಡುವಂತಹ ಶಕ್ತಿ ಇದೆ. 1008 ಪಾರ್ಶ್ವನಾಥ ಶ್ರೀ ಪಾರ್ಶ್ವನಾಥ ಇದು ಈ ಧರ್ಮದರ್ಶಿಗಳ ಕುಲದೇವರಾಗಿದೆ. ಇಲ್ಲಿ ಶ್ರೀ ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ಇಂದ್ರ ಹೆಗಡೆಯವರು ಭೇಟಿ ನೀಡಿದ್ದಾರೆ. ಈ ಪ್ರಸಾದದ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿದೆ. ಭರತ ಶೆಟ್ರೆ, ಬಾಯ್.